ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಫೋನ್ಪೇ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಿ. ಸೊ ಫೋನ್ಪೇಲಿ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಎಲ್ಲಾದರೂ ಹೋದಾಗ ಅಂಗಡಿಲಿ ಸ್ಕ್ಯಾನ್ ಮಾಡಿ ಪೇ ಮಾಡಬೇಕು ಅಂತಂದರೆ ಫೋನ್ಪೇಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಪೇ ಮಾಡ್ಬೋದು. ಮತ್ತು ಯಾರಿಗಾರ ನಿಮ್ಮ ಫ್ರೆಂಡ್ಸು ದುಡ್ಡು ಕಳಿಸ್ಬೇಕು ಅಂತಂದರೆ, ಮತ್ತು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಅಂದರೆ ಇದೆಲ್ಲ ನಿಮಗೆ ಈ ಒಂದು ಫೋನ್ಪೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಿಮಗೆಲ್ಲವೂ ಕೂಡ ಸಿಗುತ್ತೆ. 2026ರಲ್ಲಿ ಫೋನ್ಪೇಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ಲಿ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ, ನಾನು ಫೋನ್ಪೇ ಯೂಸ್ ಮಾಡ್ತಿರಲಿಲ್ಲ, ಬೇರೆವೆಲ್ಲ ಯೂಸ್ ಮಾಡ್ತಾ ಇದ್ದೆ. ಇವಾಗಿಂದ ಫೋನ್ಪೇನೂ ಕೂಡ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲವೂ ಕೂಡ ತೋರಿಸ್ತೀನಿ. ಫೋನ್ಪೇಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ. ನಿಮಗೆ ಆ್ಯಪ್ ಬರುತ್ತೆ, ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಕೆ, ಇವಾಗ ಬನ್ನಿ ಫೋನ್ಪೇಲಿ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಎಲ್ಲವೂ ಕೂಡ ನೋಡೋಣ. ನೋಡಿ ಗೈಸ್, ಆ್ಯಪ್ ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿ ಕ್ಲಿಕ್ನ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಈಗ ಓಪನ್ ಮಾಡ್ತಾ ಇದ್ದೀನಿ ಫೋನ್ಪೇನ. ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ 200 ರೂಪಾಯಿ ಕೂಡ ಸಿಗುತ್ತೆ. ಅದು ಕೂಡ ಹೇಗೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ನೋಡಿ, ಅದಕ್ಕೆ ಜಸ್ಟ್ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಕೇಳುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವ ಫೋನ್ ನಂಬರ್ ಲಿಂಕ್ ಆಗಿದೆ ಆ ಫೋನ್ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ನೀವು ಟೈಪ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತಿದೆ, ಈ ಪ್ರೊಸೀಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಈಗ ನಾನು ಫೋನ್ ನಂಬರ್ ಟೈಪ್ ಮಾಡಿ ಆಮೇಲೆ ಸಿಗ್ತೀನಿ. ಇವಾಗ ನಾನು ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು ಆಟೋಮೆಟಿಕಲಿ ಒಂದು OTP ಬರುತ್ತೆ. ಆ ಒಂದು OTPನ ಎಂಟರ್ ಮಾಡಿ. OTPನ ಎಂಟರ್ ಮಾಡಿದಾಗ ಆಟೋಮೆಟಿಕಲಿ ಇದು ವೆರಿಫೈ ಆಗುತ್ತೆ. ನೋಡಿ, ವೆರಿಫೈ ಆಗಿ ಈ ಥರ ಬರುತ್ತೆ. ಇವಾಗ ನೀವು ಫಸ್ಟು ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಫೋನ್ಪೇಗೆ ಲಿಂಕ್ ಮಾಡಬೇಕು. ಅದನ್ನು ಲಿಂಕ್ ಮಾಡೋ ತೋರಿಸ್ಬಿಡ್ತೀನಿ. ಇಲ್ಲೊಂದು ಸ್ಟಾರ್ ಸಿಂಬಲ್ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಈ ಥರ ಬರುತ್ತೆ, ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಅಂದ್ಬಿಟ್ಟು. ಈ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲೊಂದು ಸರ್ಚ್ ಆಪ್ಷನ್ ಬರುತ್ತೆ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ನೀವು ಸರ್ಚ್ ಮಾಡಬೇಕು. ಈಗ ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಇದೆ ಅಂತಂದರೆ ಕೆನರಾ ಅಂತ ಸರ್ಚ್ ಮಾಡಿ. ನಿಮ್ದು ಯಾವ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕನ್ನು ಸರ್ಚ್ ಮಾಡಿ. ಅದನ್ನು ಸರ್ಚ್ ಮಾಡಿದಾಗ ಆ ಬ್ಯಾಂಕ್ ಬರುತ್ತೆ, ಕೆನರಾ ಬ್ಯಾಂಕ್ ಅಂತ ಬಂದಿದೆ. ನಾನು ಕೆನರಾ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಸೆಂಡ್ SMS ಅಂತ ಒಂದು ಆಪ್ಷನ್ ಬರುತ್ತೆ. ಈ ಸೆಂಡ್ SMS ಮೇಲೆ ನೀವು ಕ್ಲಿಕ್ನ ಮಾಡಿ. ಆಟೋಮೆಟಿಕಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಆ್ಯಡ್ ಆಗುತ್ತೆ. ಇವಾಗ ನೀವು ನೋಡ್ಬೋದು, ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿದೆ, ನಿಮ್ಮ ಹೆಸರು ನೀವು ಎಲ್ಲವೂ ಕೂಡ ಬಂದುಬಿಡುತ್ತೆ. ಓಕೆ, ಈ ರೀತಿ ನೀವು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನಿಮಗಿಲ್ಲಿ UPI ಪಿನ್ ಈಸ್ ನಾಟ್ ಸೆಟ್ ಅಂತ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಸೆಟ್ ಪಿನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಡೀಟೇಲ್ಸ್ನ ಹಾಕಬೇಕು. ಅಂದರೆ ನಿಮ್ಮ ಒಂದು ATM ಕಾರ್ಡ್ದು ಲಾಸ್ಟ್ 6 ಡಿಜಿಟ್ ಇರುತ್ತಲ್ಲ, ಅದನ್ನು ನೀವಿಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ನಾನು 6 ಡಿಜಿಟ್ ATM ಕಾರ್ಡಲ್ಲಿರುವಂಥ ಕೋಡನ್ನು ಹಾಕ್ತೀನಿ. ATM ಕಾರ್ಡ್ ಮೇಲೆ ನಂಬರ್ ಇರುತ್ತಲ್ಲ ಅದು ಹಾಕಬೇಕಾಗುತ್ತೆ. ಅದಾದಮೇಲೆ ಎಕ್ಸ್ಪೈರಿ ಅಂತ ಇರುತ್ತೆ, ಎಕ್ಸ್ಪೈರಿ ಡೇಟು ATM ಕಾರ್ಡ್ ಮೇಲೆ ಇರುತ್ತೆ. ಅದನ್ನು ನೀವಿಲ್ಲಿ ಎಂಟರ್ ಮಾಡಿ, ಮಂತು ಮತ್ತು ಇಯರ್ನ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಂಬರ್ ಎಲ್ಲಿರುತ್ತೆ ಅಂತ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ನಂಬರ್ ಇರುತ್ತೆ, ATM ಕಾರ್ಡ್ ಪಿನ್ ನಂಬರು ಮತ್ತು ಎಕ್ಸ್ಪೈರಿ ಡೇಟು ಕೂಡ ಇದರಲ್ಲೇ ಇರುತ್ತೆ. ಇದನ್ನು ನೀವು ನೋಡಿಕೊಂಡು ಇದನ್ನು ನೀವು ಎಂಟರ್ ಮಾಡಬೇಕಷ್ಟೆ. ನಾನು ಇವಾಗ ಫಿಲ್ ಮಾಡಿದ್ದೀನಿ, ಇಲ್ಲಿ ಎಂಟರ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಕೊಡ್ತೀನಿ. ಕಂಟಿನ್ಯೂ ಅಂತ ಕೊಟ್ಟಾಗ ಆಟೋಮೆಟಿಕಲಿ ನಿಮಗೆ ಇಲ್ಲಿ ಎಂಟರ್ 6 ಡಿಜಿಟ್ OTP ಅಂತ ಬರುತ್ತೆ. ನಿಮಗೊಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನುವಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. OTPನ ಎಂಟರ್ ಮಾಡಿದ್ದೀನಿ, ಇಲ್ಲಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ನಿಮಗೆ ಇಲ್ಲಿ ಸೆಟ್ 6 ಡಿಜಿಟ್ UPI ಪಿನ್ ಅಂತ ಬರುತ್ತೆ. ನೀವು 6 ಡಿಜಿಟ್ ನಿಮ್ಗೆ ಇಷ್ಟವಾಗಿರುವಂಥ UPI ಪಿನ್ನನ್ನು ನೀವು ಇಲ್ಲಿ ಇಟ್ಕೊಳ್ಬೇಕು. ಇದನ್ನು ನೀವು ಮರ್ತ್ಕೊಳ್ಬಾರ್ದು. ಯಾರಿಗೆ ಪೇಮೆಂಟ್ ಮಾಡಬೇಕಾದ್ರೂ ಈ ಪಿನ್ನನ್ನು ಎಂಟರ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಮತ್ತೆ ಇನ್ನೊಂದ್ಸಲ ಅದೇ ಪಿನ್ನನ್ನು ಕೇಳುತ್ತೆ, ಮತ್ತೆ ಇನ್ನೊಂದ್ಸಲ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಡನ್ ಅಂತ ಬರುತ್ತೆ. ಡನ್ ಅಂತ ಕೊಡಿ. ಇವಾಗ ಏನಾಗುತ್ತೆ, UPI ಪಿನ್ನು ಸೆಟ್ ಆಗುತ್ತೆ. ಓಕೆ, ಇಲ್ಲಿ ನಿಮ್ಗೊಂದು QR ಕೋಡು ಕೂಡ ಬರುತ್ತೆ. ಯಾರಾದರೂ ನಿಮಗೆ ದುಡ್ಡನ್ನು ಕಳಿಸ್ಬೇಕು ಅಂತಂದರೆ ಈ QR ಕೋಡನ್ನು ನೀವು ಸೆಂಡ್ ಮಾಡ್ಬೋದು. ಆ ಒಂದು QR ಕೋಡ್ ಎಲ್ಲಿರುತ್ತೆ ಅಂತಂದರೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ ಒಂದು QR ಕೋಡ್ ಬರುತ್ತೆ. ಇದನ್ನು ನೀವು ಇಲ್ಲೇ ನೀವು ಇದನ್ನು ಶೇರ್ ಮಾಡ್ಬೋದು. ಓಕೆ, ನೀವು ಇಲ್ಲಿಗೆ ಡೌನ್ಲೋಡು ಕೂಡ ಮಾಡ್ಕೊಳ್ಬೋದು ಮತ್ತು ಶೇರು ಕೂಡ ಮಾಡ್ಬೋದು. ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಯಾರು ಪೇಮೆಂಟ್ನ ಮಾಡ್ಬೋದು. ಇವಾಗ ನಾನು ನಿಮಗೆ 200 ರೂಪಾಯಿ ಸಿಗುತ್ತೆ ಅಂತ ಹೇಳಿದೆ. ಅದು ನಿಮ್ಗೆ ಹೆಂಗೆ ಸಿಗುತ್ತೆ ಅಂತಂದರೆ, ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ರೆಫರ್ ಆ್ಯಂಡ್ ಅರ್ನ್ 200 ರೂಪೀಸ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಒಂದು ಲಿಂಕ್ ಬರುತ್ತೆ ಗೈಸ್. ಈ ಒಂದು ಲಿಂಕ್ ಏನಿದೆ, ಈ ಒಂದು ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಬೇಕು. ಈ ಲಿಂಕನ್ನು ಕಾಪಿ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ನೀವು ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕು. ನೋಡಿ, ಅಲ್ಲಿ ನಾನು ಲಿಂಕ್ನ ಕಾಪಿ ಮಾಡ್ಕೊಂಡಂಥ ಲಿಂಕ್ನ ಈಗ ವಾಟ್ಸಪ್ಪಲ್ಲಿ ನೀವು ಯಾರಿಗಾದರೂ ಅದನ್ನು ಪೇಸ್ಟ್ ಮಾಡಿ ನೀವು ಶೇರ್ ಮಾಡ್ತು ಅಂತಂದರೆ
ಸೊ ಅವರು ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ತು ಅಂತಂದರೆ ಸೊ ನಿಮಗೆ 200 ರೂಪಾಯಿ ಸಿಗುತ್ತೆ. ಓಕೆ, ಸೊ ಈ ಥರ ನೀವು 200 ರೂಪಾಯಿನ ಪಡ್ಕೊಳ್ಬೋದು. ಬಟ್ ಇಲ್ಲಿ ನೋಡಿ 200 ರೂಪಾಯಿ ನಿಮಗೆ ಸಿಗಬೇಕು ಅಂತಂದರೆ ಸೊ ಅವರು ನೀವು ಯಾರಿಗೆ ಶೇರ್ ಮಾಡ್ತೀರೋ ಅವರು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅವರು ಇದರಲ್ಲಿ ಅಮೌಂಟನ್ನು ಸೆಂಡ್ ಮಾಡಬೇಕು. ಅಟ್ಲೀಸ್ಟ್ 1 ರೂಪಾಯಿ ಆದರೂ ಯಾರಿಗಾದರೂ ಇದರಿಂದ ಅಮೌಂಟನ್ನು ಸೆಂಡ್ ಮಾಡಬೇಕು. ಸೊ ಅವಾಗ ಮಾತ್ರ ನಿಮ್ಗೆ 200 ರೂಪಾಯಿ ಬರೋದು. ಸೊ ಈಗ ನಾನು ನಿಮಗೆ ಅಮೌಂಟನ್ನು ಸೆಂಡ್ ಮಾಡೋದನ್ನು ತೋರಿಸ್ಬಿಡ್ತೀನಿ. ಸೊ ಈಗ ಯಾರಿಗಾದ್ರೂ ನೀವು ಮೊಬೈಲ್ ನಂಬರ್ಗೆ ಯಾರಿಗಾದ್ರು ಸೆಂಡ್ ಮಾಡಬೇಕು ನಿಮ್ಮ ಕಾಂಟ್ಯಾಕ್ಟಲ್ಲಿರೋರಿಗೆ ಅಂತಂದರೆ ಟು ಮೊಬೈಲ್ ನಂಬರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರದೆಲ್ಲ ನೇಮ್ಸ್ ಇದೆ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸ್ಬಿಡುತ್ತೆ. ಓಕೆ, ಸೊ ಈಗ ನನಗೆ ಒಂದು ಅಮೌಂಟನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ದುಡ್ಡನ್ನು ಕಳಿಸ್ಕೊಳ್ತಾ ಇದ್ದೀನಿ. ಅವ್ರ ಪ್ರೊಫೈಲ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಕೆಳಗಡೆ ನಿಮಗೆ ಅಮೌಂಟ್ ಅಂತ ಇರುತ್ತೆ. ಸೊ ನೀವು ಇಲ್ಲಿ ಅಮೌಂಟ್ನ ಟೈಪ್ ಮಾಡಬೇಕು, ಎಷ್ಟನ್ನು ಸೆಂಡ್ ಮಾಡಬೇಕು ಅಂತಿದ್ದೀರಾ ಅದನ್ನು ಟೈಪ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಇಲ್ಲಿ ಪೇ ಅಂತ ಬರುತ್ತೆ, ಪೇ ಅಂತ ಕೊಟ್ಟು ಸೊ ನಿಮ್ಮೊಂದು 6 ಡಿಜಿಟ್ ಕೋಡ್ ಏನು ಇಟ್ಕೊಂಡಿದ್ರೆ UPI ಪಿನ್ ಅದನ್ನು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ನೀವು ಪೇ ಮಾಡಿದ್ರೆ ಸೊ ಅಮೌಂಟು ಸೆಂಡ್ ಆಗುತ್ತೆ. ಸೊ ನೀವು ನೋಡ್ಬೋದು ಅಮೌಂಟು ಸೆಂಡ್ ಆಗಿದೆ. ಸೊ ಈಗ ನೀವು ಯಾರಿಗಾದ್ರು ಬ್ಯಾಂಕ್ ಮುಖಾಂತರ ಕಳಿಸ್ತೀರಾ, ಯಾರಿಗಾದ್ರೂ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಕಳಿಸ್ಬೇಕು ಅಂತಂದರೆ ಟು ಬ್ಯಾಂಕ್ ಆ್ಯಂಡ್ ಸೆಲ್ಫ್ ಅಕೌಂಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಕಳಿಸ್ಕೊಳ್ಬೇಕು ಅಂತಂದರೆ ಟು ಸೆಲ್ಫ್ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಿಮ್ಮದು ಡೀಟೇಲ್ಸ್ ಬರುತ್ತೆ. ಅಥವಾ ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಕಳಿಸ್ಬೇಕು ಅಂತಂದರೆ ಬ್ಯಾಂಕ್ ಅಕೌಂಟ್ಗೆ ಸೊ ಟು ಅಕೌಂಟ್ ಅಂತ ಕಳಿಸಿ. ಸೊ ಯಾರ್ದು ಬ್ಯಾಂಕ್ ಅಕೌಂಟಿಗೆ ನೀವು ಕಳಿಸ್ಬೇಕು ಅಂತ ಇದ್ದೀರಾ ಅವ್ರ ಬ್ಯಾಂಕನ್ನು ನೀವು ಇಲ್ಲಿ ಸರ್ಚ್ ಮಾಡಿ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಅವರ ಒಂದು ಅಕೌಂಟ್ ನಂಬರು ಮತ್ತು IFSC ಕೋಡು ಸೊ ಇದನ್ನೆಲ್ಲ ಎಂಟರ್ ಮಾಡಿ. ಸೊ ನೀವು ಎಷ್ಟು ಅಮೌಂಟ್ ಕಳಿಸ್ಬೇಕು ಅಂತ ಇದ್ದೀರಾ ಸೊ ನೀವು ಇಲ್ಲಿ ಕಳಿಸ್ಕೊಳ್ಬೋದು ಯಾರಿಗಾದ್ರೂ ಬ್ಯಾಂಕ್ಗೆ ಕಳಿಸ್ತೀನಿ ಅಂತಂದರೆ. ಓಕೆ, ಸೊ ಈ ರೀತಿ ನೀವು ಬ್ಯಾಂಕ್ಗೂ ಕೂಡ ಅಮೌಂಟನ್ನು ಸೆಂಡ್ ಮಾಡ್ಬೋದು. ಸೊ ಅದಾದಮೇಲೆ ನೀವು ಇವಾಗ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಬೇಕು ಅಂತಂದರೆ ಇಲ್ಲೇ ಚೆಕ್ ಬ್ಯಾಲೆನ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ನಿಮ್ಮ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಅಕೌಂಟ್ನ. ಅದಾದಮೇಲೆ ಸೊ ನೀವು UPI ಪಿನ್ನನ್ನು ಎಂಟರ್ ಮಾಡ್ಕೊಳ್ಳಿ. ಅದ ತಕ್ಷಣ ಸೊ ನಿಮ್ಮ ಒಂದು ಆ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ ಅದು ನಿಮಗಿಲ್ಲಿ ತೋರಿಸ್ಬಿಡುತ್ತೆ. ಸೊ ಇನ್ನು ನೀವು ಮೊಬೈಲ್ ರೀಚಾರ್ಜು, ಎಲೆಕ್ಟ್ರಿಸಿಟಿ ಬಿಲ್ ಏನಾದ್ರು ಪೇ ಮಾಡ್ತೀರಾ ಅಂತಂದರೆ ಸೊ ಅದೆಲ್ಲವೂ ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ಗಳಿರುತ್ತೆ. ಇದರ ಒಂದು ಬೆನಿಫಿಟ್ಸ್ಗಳು ಕೂಡ ನೀವು ಫೋನ್ಪೇಲಿ ನೀವು ತಗೊಳ್ಬೋದು ಗೈಸ್. ಓಕೆ, ಸೊ ಆ್ಯಂಡ್ ನೀವೆಲ್ಲಾದರೂ ಸ್ಕ್ಯಾನ್ ಮಾಡಿ ಪೇ ಮಾಡಬೇಕು ಅಂತಂದರೆ ಯಾರಾದರೂ QR ಕೋಡ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ಯಾನ್ ಮಾಡಬೇಕು ಅಂತಂದರೆ ಇಲ್ಲೇ ಸ್ಕ್ಯಾನ್ ಬಟನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಅಲೋ ಅಂತ ಕೊಡ್ತು ಅಂತಂದರೆ ಸ್ಕ್ಯಾನ್ಗೆ ಓಪನ್ ಆಗುತ್ತೆ. ಸೊ ನೀವು ಸ್ಕ್ಯಾನ್ ಮಾಡಿದ್ರೆ QR ಕೋಡನ್ನು ನೀವು ಅಮೌಂಟನ್ನು ಅವರಿಗೆ ಸೆಂಡ್ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಏನಾರು ಅಲರ್ಟ್ಸು ಏನಾರು ನೋಟಿಫಿಕೇಷನ್ ಬಂದಿದ್ದರೆ ಅದು ನಿಮ್ಗೆ ಇಲ್ಲಿ ಕಾಣುತ್ತೆ ಅಲರ್ಟ್ಸಲ್ಲಿ. ಮತ್ತು ಇಷ್ಟರಲ್ಲಿ ನೀವು ಯಾರಿಗಾರು ಅಮೌಂಟ್ ಸೆಂಡ್ ಮಾಡಿರ್ತೀರಾ ಅದು ನಿಮ್ಗೆ ಇಲ್ಲಿ ನೀಟಾಗಿ ಎಲ್ಲವೂ ಕೂಡ ಡೀಟೇಲ್ಸು ಕಾಣುತ್ತೆ. ಓಕೆ, ಸೊ ಈ ಥರ ನೀವು ಈ ಒಂದು ಫೋನ್ಪೇಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಸೊ ನೀವು ಇಲ್ಲಿ ಯಾರಿಗೆ ಬೇಕಾದರೂ ಕೂಡ ಪೇಮೆಂಟ್ನ ಮಾಡ್ಬೋದು. 200 ರೂಪಾಯಿನೂ ಕೂಡ ಅರ್ನ್ ಮಾಡ್ಬೋದು. ಯಾವ ಥರ ಅಂತಲೂ ಕೂಡ ಹೇಳಿದ್ದೀನಿ. ಸೊ ಅವ್ರ ಅಕೌಂಟ್ನ ಕ್ರಿಯೇಟ್ ಮಾಡಿ ನಿಮ್ಮ ಲಿಂಕಿಂದ ಸೊ ಯಾರಿಗಾದರೂ ಪೇ ಮಾಡಬೇಕು ಅಟ್ಲೀಸ್ಟ್ 1 ರೂಪಾಯಿ ಆದರೂ ಆವಾಗ ನಿಮ್ಗೆ 200 ರೂಪಾಯಿ ಸಿಗುತ್ತೆ. ನೋಡಿದ್ರಲ್ಲ ಗೈಸ್, ಈ ರೀತಿ ನೀವು ಫೋನ್ಪೇಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದರಿಂದ ನೀವು ಎಲ್ಲವೂ ಕೂಡ ಬೆನಿಫಿಟ್ಸ್ಗಳನ್ನ ತೊಗೋಬೋದು ಪೇ ಮಾಡೋದಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.